ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾನು ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ಜೊತೆ ಬಂದಿದ್ದೀನಿ. ಅದೇನಪ್ಪಾ ಅಂದ್ರೆ, ಈ ಸರಿ ಗಣೇಶ ಚತುರ್ಥಿ ಆಯ್ತಲ್ಲ, ಸೊ ನಮ್ಗೆ ಗಣೇಶ ಬಪ್ಪ ಕಡೆಯಿಂದ ಏನೆಲ್ಲ ಆಶೀರ್ವಾದಗಳು ಬರ್ತಾ ಇದೆ ಅಂತ ಹೇಳಿ ಈ ಒಂದು ರೀಡಿಂಗ್ ಅಲ್ಲಿ ನೋಡೋಣ. ಸೊ ಯಾರೆಲ್ಲ ಇನ್ನು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಸ್ ಬೇಕು ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್, ವಾಟ್ಸ್ಆಪ್ ಅಥವಾ ಕಾಲ್ ಮುಖಾಂತರ ನೀವು ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಾನಿಲ್ಲಿ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು, ಅಮ್ಮನವ್ರನ್ನ ಮತ್ತೆ ಗಣೇಶ ಬಪ್ಪನ ನೆನ್ಸ್ಕೊಂಡು ಕಾರ್ಡ್ ಶಫಲ್ ಮಾಡಿದ್ದೀನಿ. ನಾನಿಲ್ಲಿ 5 ಕಾರ್ಡ್ಸ್ ನ ತೆಗೆದಿದ್ದೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಕೊಡ್ತಾ ಇದ್ದೀನಿ. ಮೊದಲನೇ ಕಾರ್ಡು ನಮ್ಗೆ 9 ಆಫ್ ಸಾರ್ಟ್ಸ್ ಬಂದಿದೆ. ಇಲ್ಲಿ ಬಹಳಷ್ಟು ಏರ್ ಎಲಿಮೆಂಟ್ಸ್ ಇರುವಂತ ರಾಶಿಯವರು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ ಅಂತ ಹೇಳಿ ಅನ್ಸುತ್ತೆ. ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿ ತುಂಬಾನೇ ಅಷ್ಟೊಂದು ಕಾನ್ಸ್ಟೆಂಟ್ ಆಗಿಲ್ಲ. ಇದು ಒಂದು ಇಂಟರ್ನಲ್ ವಾರ್ ಅಂತ ಹೇಳ್ತಾರಲ್ಲ, ಆ ತರ ನಿಮಗೆ ನಿಮ್ಮದೇ ಆದ ಸ್ಟ್ರೆಸ್, ಆಂಗ್ಸೈಟಿ, ಆನ್ಸಿಯಸ್ನೆಸ್ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ತುಂಬಾನೇ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಪಡ್ತಿರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ. ನೀವಿರುವಂತ ಪ್ಲೇಸು ಎಷ್ಟೇ ಕಂಫರ್ಟಬಲ್ ಆಗಿದ್ರು, ಎಷ್ಟೇ ಚೆನ್ನಾಗಿದ್ರು, ಎಷ್ಟೇ ಲಕ್ಸುರಿ ಆಗಿದ್ರು, ನಿಮ್ಮ ಮನೆ ಎಷ್ಟೇ ಅಂದ್ರೆ ನಿಮಗೆ ಏನೇನ್ ಬೇಕೋ ಅದೆಲ್ಲ ಪೂರೈಕೆ ಮಾಡ್ತಾ ಇದ್ರು ಕೂಡ ನಿಮ್ಮ ಒಂದು ಇಂಟರ್ನಲ್ ಪೀಸ್ ಏನಿದೆ, ನಿಮ್ಗೆ ಯಾವುದೋ ಒಂದು ವಿಷಯಕ್ಕೆ ಆಂಗ್ಸೈಟಿ ಬರ್ತಿರ್ಬೋದು, ಅಥವಾ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗಿರ್ಬೋದು, ಈ ತರ ಒಂದು ಗೋತ್ರು ಆಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ವಿಷಯಗಳನ್ನ ಥಿಂಕ್ ಮಾಡ್ತಿದ್ದೀರಾ ಅಂತ ಅನ್ಸ್ತಾ ಇದೆ. ಒಂದಕ್ಕಿಂತ ಜಾಸ್ತಿ ವಿಷಯಗಳು ನಿಮ್ ತಲೆಯಲ್ಲಿ ಓಡ್ತಾ ಇದೆ. ತುಂಬಾ ರಿಸ್ಟ್ರಿಕ್ಟೆಡ್ ಆಗಿದ್ದೀರಾ. ತುಂಬಾ ಜನಗಳಿಂದ ದೂರ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಬ್ಯಾಕ್ ಟು ಬ್ಯಾಕ್ ಏನಾದ್ರೂ ಒಂದು ನಿಮ್ಮನ್ನ ಬಂದು ಪ್ರಾಬ್ಲಮ್ ಮಾಡ್ತಿರೋದು, ಹಿಟ್ ಮಾಡ್ತಾ ಇರೋದು, ಓವರ್ ಲ್ಯಾಪ್ ಮಾಡ್ತಾ ಇರೋದು, ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇದೊಂಥರ ಎಷ್ಟೇ ಕಂಫರ್ಟಬಲ್ ಆಗಿ ದೇವರು ನಿಮಗೆ ಮನೆ ಅಥವಾ ವಾಸಸ್ಥಾನ ಅಥವಾ ಸರೌಂಡಿಂಗ್ ಕೊಟ್ಟಿದ್ರು ಕೂಡ ನಿಮಗೆ ಅಷ್ಟೊಂದು ಕಂಫರ್ಟಬಲ್ ಆಗಿ ಅನ್ನಿಸ್ತಾ ಇಲ್ಲ. ಇಂಟರ್ನಲಿ ನೀವು ನೋಡೋದಕ್ಕೆಲ್ಲ ಚೆನ್ನಾಗಿದ್ದೀರಾ, ಬಟ್ ಒಳಗಡೆ ಏನೋ ಒಂಥರ ಯುದ್ಧ ಆಗ್ತಾ ಇದೆ ನಿಮ್ಮ ಒಳಗಡೆನೆ. ಒಂದೊಂದ್ಸರಿ ನಿಮ್ಗೆ ಸಿಟ್ಟು ಬರೋ ತರ ಆಗಿರ್ಬೋದು, ಒಂದೊಂದ್ಸರಿ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳಕ್ ಆಗದೆ ಇರ್ಬೋದು. ಏನೋ ಒಂದು ನನ್ನನ್ನ ತೊಂದರೆ ಪಡಿಸ್ತಾ ಇದೆ, ಯಾವುದೋ ಒಂದು ನನ್ನನ್ನ ಕಂಟಿನ್ಯೂಸ್ ಆಗಿ ಡಿಸ್ಟರ್ಬ್ ಮಾಡ್ತಾ ಇದೆ. ಎಷ್ಟು ಚೆನ್ನಾಗಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಬೆಡ್ ಎಷ್ಟು ಕಂಫರ್ಟಬಲ್ ಆಗಿದ್ರು ಕೂಡ ನಮಗೆ ಆ ಬೆಡ್ ಮೇಲೆ ಮಲ್ಕೊಳ್ತೀವಲ್ಲ, ಅವರಿಗೆ ಎಷ್ಟೊಂದು ಚಿಂತೆಗಳು, ಎಷ್ಟೊಂದು ಪ್ರಾಬ್ಲಮ್ಸ್ಗಳು ನಮ್ಮ ತಲೆಯಲ್ಲಿ ಇದ್ರೆ ಆ ಕಂಫರ್ಟಬಲ್ ನಮಗೆ ಮ್ಯಾಟ್ರೇ ಆಗಲ್ಲ. ಏನಂದ್ರೆ ನಮಗೆ ನಿದ್ದೆ ಬರ್ತಾ ಇಲ್ಲ, ನಾವು ಕಂಫರ್ಟಬಲ್ ಆಗಿಲ್ಲ, ಅಷ್ಟೇನೆ ಯೋಚನೆ ಮಾಡೋದು. ನಮಗೆ ನಿದ್ದೆ ಬರ್ತಾ ಇಲ್ಲ, ನನಗೆ ತುಂಬಾ ತೊಂದರೆಗಳಿದಾವೆ, ಇದನ್ನೇ ನಾವು ಯೋಚನೆ ಮಾಡ್ತೀವಿ ಹೊರತು ನನಗೆ ಮಲಗೋದಕ್ಕೆ ಬೆಡ್ ಇದೆ, ಕಂಫರ್ಟಬಲ್ ಆಗಿದೆ, 4 ಸೂರಿದೆ ಅಂತ ಹೇಳ್ತಾರಲ್ಲ, ಸೊ ಆ ತರ ಒಂದು ಎಕ್ಸಾಂಪಲ್. ನನಗೆ ದೇವರು ಎಲ್ಲದನ್ನು ಕೊಟ್ಟಿದ್ದಾನೆ, ಅದೊಂದು ಯೋಚನೆ ಮಾಡಲ್ಲ ನಾವು. ಬಟ್ ಆದ್ರೆ ಎಲ್ಲಾ ಕಂಫರ್ಟಬಲ್ ಇದ್ರೂ ಕೂಡ ನನ್ಗೆ ಎಲ್ಲೋ ಒಂದ್ ಕಡೆ ಎಲ್ಲ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಲ್ಲ, ಏನೋ ನನಗೆ ಪ್ರಾಬ್ಲಮ್ ಮಾಡ್ತಿದೆಯಲ್ಲ, ತೊಂದರೆಗಳಾಗ್ತಿದೆಯಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನೀವು ಇದ್ದೀರಾ. ತುಂಬಾನೇ ವರಿ ಮಾಡ್ತಿದ್ದೀರಾ, ಲಾಟ್ ಆಫ್ ಥಿಂಗ್ಸ್ ಗೋತ್ರು ಹೋಗ್ತಾ ಇದ್ದೀರಾ. ತುಂಬಾ ಆಂಗ್ಸಿಯಸ್ನೆಸ್ ಮತ್ತೆ ಆಂಗ್ಸೈಟಿ ಅಂದ್ರೆ ಕೋಪನ ಕಂಟ್ರೋಲ್ ಮಾಡಕ್ ಆಗದೆ ಇರ್ಬೋದು, ಒಂಥರ ಫಿಯರ್, ಯಾವ್ದೋ ಒಂಥರ ಭಯ ಕಾಡ್ತಿರ್ಬೋದು ನಿಮಗೆ. ಸೊ ಇದೆಲ್ಲ ನೀವು ಇವಾಗ ಗೋತ್ರು ಹೋಗ್ತಿದ್ದೀರಾ. ಕೆಲವೊಬ್ರಿಗಂತೂ ಅದಕ್ಕಿಂತ ಜಾಸ್ತಿ ಒಂದು ಎಕ್ಸ್ಟೆಂಡ್ ಹೋಗಿ ಕೆಟ್ಟ ಕನ್ಸುಗಳು ಬೀಳ್ತಾ ಇರೋದು, ಅಂಡ್ ಕೆಲವೊಬ್ರಿಗಂತೂ ತುಂಬಾನೇ ಭಯ ಕಾಡ್ತಾ ಇರುವಂತದ್ದು, ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರ್ತಾ ಇರೋದು. ಬ್ರೈನ್ ನ ಓವರ್ ಆಗಿ ನೀವು ಸ್ಟಿಮ್ಯುಲೇಟ್ ಮಾಡಿದ್ರೆ, ಅಥವಾ ಒಂದಕ್ಕಿಂತ ಹೆಚ್ಚು ವಿಚಾರಗಳನ್ನ, ಹೆಚ್ಚು ಪ್ರೆಷರ್ಗಳನ್ನ ಬ್ರೈನ್ ಮೇಲೆ ಹಾಕೊಂತ ಬಂದ್ರೆ ಯಾವ ತರ ಬ್ರೈನ್ ಸ್ಟಿಮ್ಯುಲೇಟ್ ಮಾಡುತ್ತೆ ಹೇಳಿ, ಓವರ್ ಸ್ಟಿಮ್ಯುಲೇಟ್ ಆಗುತ್ತಲ್ಲ. ಸೊ ಅದೇ ಒಂದು ಪರಿಸ್ಥಿತಿನ ನೀವು ಗೋತ್ರು ಮಾಡ್ತಿದ್ದೀರಾ. ನಿಮ್ಮ ಮನೆ ಎಷ್ಟು ಕಂಫರ್ಟಬಲ್ ಆಗಿದ್ರು ನಿಮಗೆ ಬೇಡದೇ ಇರೋ ಚಿಂತೆನ ತಲೆಯಲ್ಲಿ ಹಾಕೊಂಡ್ಬಿಟ್ಟು ಸುಮ್ನೆ ಅನ್ನೆಸೆಸರಿ ಇಶ್ಯೂಸ್, ಹೆಲ್ತ್ ಇಶ್ಯೂಸ್, ಕೆಲವೊಬ್ರಿಗಂತೂ ಅನ್ಸ್ಟೆಬಿಲಿಟಿ ಆ ತರ ಅಲ್ಲಿವರೆಗೂ ಹೋಗಿದೆ ಇವಾಗ. ಸೊ ಆತರ ಒಂದು ಪರಿಸ್ಥಿತಿನ ಗೋತ್ರು ಹೋಗ್ತಾ ಇದ್ದೀರಾ. ಕೆಟ್ಟ ಕನ್ಸುಗಳು ಬೀಳ್ತಿದೆ. ಇದೆಲ್ಲ ನಿಮ್ಮ ಆಂಗ್ಸೈಟಿಯಿಂದ, ಏನೋ ಆಗ್ಬಿಡತ್ತೆ ಅನ್ನೋ ಭಯದಿಂದ, ಅಂಡ್ ಏನೋ ಬೇಗ ಆಗ್ಬೇಕು ಅಂತ ಒಂದು ಪ್ರೆಷರ್ ಇರತ್ತಲ್ಲ, ಅದರಿಂದನೇ ಎಲ್ಲ ಆಗ್ತಾ ಇರೋದು. ಬಟ್ ಅಟ್ ದ ಸೇಮ್ ಟೈಮ್ ಏನಂದ್ರೆ, ನಮಗೆ ಇನ್ನೊಂದೇನಂದ್ರೆ, ಗಣೇಶ ಅವ್ರ ಕಡೆಯಿಂದ
ಕಾಮ್ ಡೌನ್ ಆಗಿ ಅಂತ ಹೇಳಿ ಮೊದಲನೇ ಕಾರ್ಡ್ ಅಲ್ಲಿ ಬರ್ತಾ ಇದೆ. ಇನ್ನು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಡೆತ್ ಕಾರ್ಡ್ ಬಂದಿದೆ. ಡೆಫಿನೆಟ್ಲಿ ನೀವು ನಿಮ್ಮ ಜೀವನದಲ್ಲಿ ಏನೆಲ್ಲ ಗೋತ್ರು ಹೋಗ್ತಿದ್ದೀರಾ, ಯಾವ ಭಯ ಕಾಡ್ತಿದೆ, ಯಾವ್ದು ಆಂಗ್ಸೈಟಿ ಕಾಡ್ತಾ ಇದೆ, ಏನೆಲ್ಲ ಅನ್ಕಂಫರ್ಟಬಿಲಿಟಿ ಇದೆ, ಮತ್ತೆ ಏನೆಲ್ಲ ಒಂದು ನಿಮ್ಗೆ ಯಾವ್ದು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ, ಅದೆಲ್ಲ ಎಂಡ್ ಆಗುವಂತ ಕಾಲ ಖಂಡಿತವಾಗ್ಲೂ ಬಂದಿದೆ. ಸೊ ಬೆಸ್ಟ್ ಅಂದ್ರೆ ಬೆಸ್ಟ್ ವಿಶಸ್ ಬರ್ತಾ ಇದೆ ಗಣೇಶ ಚತುರ್ಥಿಗೆ ನಿಮ್ಗೆ. ಸೊ ಇದು ಬಂದು ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ಅನ್ಕಂಫರ್ಟಬಿಲಿಟಿ ಇದೆ, ಅನ್ಸರ್ಟಿನಿಟಿ ಇದೆ, ಅನ್ಸ್ಟೆಬಿಲಿಟಿ ಇದೆ, ಅದೆಲ್ಲ ಕೂಡ ಎಂಡ್ ಆಗುವಂತ ಟೈಮ್ ಬಂದಿದೆ. ಬಿಕಾಸ್ ಡೆತ್ ಇಸ್ ಆಲ್ವೇಸ್ ರೆಪ್ರೆಸೆಂಟ್ ಲೈಕ್ ಯಾವುದೋ ಒಂದು ವಿಷಯ ನಿಮ್ಮ ಜೀವನದಲ್ಲಿ ನಿಮಗೆ ಯಾವ್ದು ಕಂಫರ್ಟಬಲ್ ಆಗಿಲ್ಲ, ನಿಮಗೆ ಜಾಸ್ತಿ ಯಾವ್ದನ್ನ ಹಿಡ್ದಿಡ್ಕೊಳಕ್ ಆ ಒಂದು ವಿಷಯ ನಿಮ್ಮ ಜೀವನದಲ್ಲಿ ಎಂಡ್ ಆಗುವಂತ ಕಾಲ ಬಂದಿದೆ. ಸೊ ಹೆಂಗೆ ಅಂದ್ರೆ ಕಂಪ್ಲೀಟ್ ಆಗಿ ಎಂಡ್. ಇದಕ್ಕೆ ಮತ್ತೆ ಯೂಟರ್ನ್ ಇಲ್ಲ, ಮತ್ತೆ ಆ ವಿಷಯಗಳು ನಿಮ್ಗೆ ಬಂದು ಬಾಧಿಸಲ್ಲ, ಮತ್ತೆ ಆ ವಿಷಯಗಳು ಬಂದು ನಿಮ್ಗೆ ತೊಂದರೆ ಕೊಡಲ್ಲ. ಈ ಒಂದು ವಿಷಯಕ್ಕೆ ಕಂಪ್ಲೀಟ್ ಆಗಿ ಒಂದು ಫುಲ್ ಸ್ಟಾಪ್ ಇಡ್ತಾರೆ ಅಂತಾರಲ್ಲ, ಆ ತರ ಆಗುತ್ತೆ. ಆ ತರ ಆಗೋದ್ರಿಂದ ಆ ಒಂದು ವಿಷಯಗಳು ನಿಮಗೆ ಏನ್ ತೊಂದರೆ ಕೊಡ್ತಿತ್ತಲ್ಲ ಅದೆಲ್ಲ ಎಂಡ್ ಆಗುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ. ಈ ಎಂಡಿಂಗ್ ಪ್ರೋಸೆಸ್ ಏನಿದೆ ಅದು ಸ್ವಲ್ಪ ಪೇನ್ಫುಲ್ ಆಗಿರುತ್ತೆ. ಬಿಕಾಸ್ ನೀವು ಯಾವ್ದನ್ನಾದ್ರೂ ಲೈಕ್ ರಿಲೇಶನ್ಶಿಪ್ ತುಂಬಾ ಸ್ಟ್ರಗಲ್ ಮಾಡ್ತಿದ್ರಿ, ಅಥವಾ ಯಾವ್ದೋ ಒಂದು ವಿಷಯಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಿದ್ರಿ ಅಂದ್ರೆ ಒಂದಷ್ಟು ಅದನ್ನ ಹಚ್ಕೊಂಡಿರ್ತೀರ. ಇವಾಗ ಫಾರ್ ಎಕ್ಸಾಂಪಲ್ ರಿಲೇಶನ್ಶಿಪ್ ಅಂದ್ರೆ ಒಂದಷ್ಟು ವ್ಯಕ್ತಿಗಳನ್ನ ಹಚ್ಕೊಳ್ಳೋದು, ಅವ್ರನ್ನ ಇಷ್ಟಪಡೋದು, ಆ ತರ ಎಲ್ಲ ಮಾಡಿರ್ತೀರ. ಇನ್ ಕೇಸ್ ಆ ವ್ಯಕ್ತಿ ನಿಮಗೆ ಸರಿಯಾಗಿ ನೆಟ್ಕೊಳ್ತಾ ಇಲ್ಲ ಅಂದ್ರೆ ಅದನ್ನ ಯೂನಿವರ್ಸೇ ಎಂಡ್ ಮಾಡೋದಕ್ಕೆ ನೋಡುತ್ತೆ. ಸೊ ಆ ತರ ಇಲ್ಲಿ ಏನಾದ್ರೂ ಎಂಡ್ ಆಯ್ತು ಅಂದ್ರೆ ಮೇ ಬಿ ಆ ಒಂದು ಸಿಚುವೇಶನ್ ಆ ಕ್ಷಣಕ್ಕೆ ಮಾತ್ರ ನೀವು ಒಂದ್ ಸ್ವಲ್ಪ ಸಫರ್ ಆಗೋದು, ಸ್ವಲ್ಪ ಪೇನ್ಫುಲ್ ಆಗೋದು, ಸ್ವಲ್ಪ ಹರ್ಟ್ ಆಗೋದು, ಆ ತರ ಆಗುತ್ತೆ. ಬಟ್ ಅದ್ರಿಂದ ನೀವು ಒಂದು ಒಳ್ಳೆ ಈ ಎಂಡ್ ಆದ್ಮೇಲೆ ಕಂಪ್ಲೀಟ್ ಆಗಿ ಒಂದು ಒಳ್ಳೆ ಪರ್ಸನ್ ಆಗಿ, ಬೆಟರ್ ಪರ್ಸನ್ ಆಗಿ, ಬೆಸ್ಟ್ ಪರ್ಸನ್ ಆಗಿ ಟ್ರಾನ್ಸ್ಫಾರ್ಮ್ ಆಗೋದು, ಅಥವಾ ಈ ಒಂದು ಜರ್ನಿ ಏನಿದೆಯಲ್ಲ ಅದು ನಿಮ್ಗೆ ತುಂಬಾನೇ ಒಳ್ಳೆಯ ಒಂದು ಲೈಫ್ ಲೆಸನ್ ನ ಕಲ್ಸ್ಕೊಟ್ಟು ಹೋಗುವಂಥದ್ದು. ನೀವು ಅದರಿಂದ ಬಹಳಷ್ಟು ಲೆಸನ್ ನ ಕಲ್ತ್ಕೊಂಡು ಅಂಡ್ ನಿಮ್ಮ ಜೀವನದಲ್ಲಿ ಪ್ರೋಗ್ರೆಸ್ ನ ನೋಡ್ತೀರಾ, ಅಂದ್ರೆ ಬೆಳವಣಿಗೆನ ನೋಡ್ತೀರಾ. ಈ ಒಂದು ಚಾಪ್ಟರ್ ಮುಗ್ದಾದ್ಮೇಲೆ ನಿಮ್ಗೆ ಪ್ರೋಗ್ರೆಷನ್ ಸ್ಟಾರ್ಟ್ ಆಗುತ್ತೆ, ಜೀವನದಲ್ಲಿ ಉದ್ಧಾರ ಅಂತ ಹೇಳ್ತಾರಲ್ಲ ಅದು ಸ್ಟಾರ್ಟ್ ಆಗುತ್ತೆ. ಅಂಡ್ ನೀವು ಒಬ್ಬ ಒಳ್ಳೆಯ ಪರ್ಸನ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತೀರಾ. ಈ ಒಂದು ಎಂಡಿಂಗ್ ಒಂದು ಲೆಸನ್ ತರ ನಿಮ್ ಜೀವನದಲ್ಲಿ ಎಂಡ್ ಆಗುತ್ತೆ. ಆ ಒಂದು ಲೆಸನ್ ತರ ಏನೋ ಒಂದು ಟೀಚ್ ಮಾಡ್ಬಿಟ್ಟು ಹೋಗುತ್ತೆ. ಸೊ ಅದ್ರಿಂದ ನೀವು ಕಂಪ್ಲೀಟ್ ಆಗಿ ಒಂದು ಹೊಸ ಪರ್ಸನ್ ಆಗಿ ಟ್ರಾನ್ಸ್ಫಾರ್ಮ್ ಆಗೋದು ಇಲ್ಲಿ ತೋರಿಸ್ತಾ ಇದ್ದಾರೆ ಗಣಪತಿ ಬಪ್ಪ. ಮತ್ತೆ ಥರ್ಡ್ ಕಾರ್ಡ್ ಬಂದ್ಬಿಟ್ಟು 7 ಆಫ್ ವಾಂಡ್ಸ್ ಬಂದಿದೆ. ಇಲ್ಲಿ ಸದ್ಯಕ್ಕೆ ನಿಮ್ ಜೀವನದಲ್ಲಿ ಬಹಳಷ್ಟು ಕಷ್ಟಗಳಿಂದ ನೀವು ತುಂಬಾನೇ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿರ್ಬೋದು, ಅಥವಾ ತುಂಬಾ ಅಬ್ಸ್ಟಿಕಲ್ಸ್ ಇರುವಂತದ್ದು ಕಾಣಿಸ್ತಾ ಇದೆ. ಎಷ್ಟೇ ಕಷ್ಟಗಳು ಬಂದು, ಎಷ್ಟೇ ಚಾಲೆಂಜಸ್ ಬಂದ್ರು ಕೂಡ ನನ್ನ ಗುರಿ ಕಡೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡಿರೋದು ಕಾಣಿಸ್ತಾ ಇದೆ. ಎಕ್ಸ್ಪೆಷಲಿ ಇಲ್ಲಿ ತುಂಬಾ ಜನಕ್ಕೆ ಫೈಟಿಂಗ್ಸ್ ಗಳು, ಅಬ್ಸ್ಟಿಕಲ್ಸ್ ಗಳನ್ನ ಓವರ್ಕಮ್ ಮಾಡ್ತಿರೋದು, ನಿಮ್ಮ ಜೀವನದಲ್ಲಿ ನೀವೇನ್ ಅನ್ಕೊಂಡಿದೀರಾ ಗುರಿ ಮುಟ್ಟೋದಕ್ಕೆ ಕೀಪ್ ಆನ್ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ. ತುಂಬಾ ಜನ ವರ್ಕ್ ಸಲುವಾಗಿ ತುಂಬಾನೇ ಫೈಟ್ ಮಾಡ್ಕೊಂಡು, ಅಂದ್ರೆ ಇಂಟರ್ನಲಿ ಫೈಟ್ ಅಂತ ಹೇಳ್ತಾರಲ್ಲ ಅದು. ಇನ್ನು ಕೆಲವೊಬ್ರು ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ರೆ ಲೈಕ್ ಅದ್ರಲ್ಲೂ ಕೂಡ ಬಹಳಷ್ಟು ಅಬ್ಸ್ಟಿಕಲ್ಸ್ ಇರುವಂತದ್ದು. ಅಬ್ಸ್ಟಿಕಲ್ಸ್ ಅಂದ್ರೆ ಅಡೆತಡೆಗಳು, ಕೆಲವೊಂದ್ಸರಿ ಅಪ್, ಕೆಲವೊಂದ್ಸರಿ ಡೌನ್, ಕೆಲವೊಂದ್ಸರಿ ಪ್ರಾಫಿಟ್ ಬರುತ್ತೆ, ಕೆಲವೊಂದ್ಸರಿ ಏನು ಬರುವುದೇ ಇಲ್ಲ, ಆ ತರ ಎಲ್ಲ ಆಗ್ತಿರ್ಬೋದು. ಬಟ್ ಇಲ್ಲಿ ಏನೋ ಒಂದು ನೀವು ಎಷ್ಟೇ ಅಬ್ಸ್ಟಿಕಲ್ಸ್ ಬರ್ಲಿ, ಎಷ್ಟೇ ಕಷ್ಟಗಳು ಬರ್ಲಿ, ಅದೆಲ್ಲದನ್ನು ಓವರ್ಕಮ್ ಮಾಡಿ ನನಗೆ ಇದೇನು ಮ್ಯಾಟ್ರೇ ಆಗಲ್ಲ, ನಾನು ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತೀನಿ, ನನಗೆ ಸಿಚುವೇಶನ್ ಎಷ್ಟೇ ಡಿಫಿಕಲ್ಟ್ ಆಗಿದ್ರು ಪರವಾಗಿಲ್ಲ, ಐ ವಿಲ್ ಟೇಕ್ ದ ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು ನೀವು ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡು ಅದಾದ್ಮೇಲೆ ಅದರಲ್ಲಿ ಜಯ ಗಳಿಸುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ. ತುಂಬಾನೇ ಜಾಸ್ತಿ ಓವರ್ಕಮ್ ಮಾಡ್ತೀರಾ. ಅಂಡ್ ನಿಮಗೆ ನಿಮ್ಮ ಶಕ್ತಿಯ ಬಗ್ಗೆ, ನಿಮ್ಮ ಸ್ಟ್ರೆಂತಿನ ಬಗ್ಗೆ ಗೊತ್ತಿದೆ ಏನು ಅಂತ ಹೇಳಿ, ನೀವು ಯಾರು ಅಂತ ಗೊತ್ತಿದೆ. ಅಂಡ್ ನಿಮ್ಮ ಎನರ್ಜಿ ಏನು, ನಿಮ್ಮ ಸ್ಟ್ರೆಂತ್ ಏನು ಅನ್ನೋದು ಡೆಫಿನೆಟ್ಲಿ ನಿಮಗೆ ಇಲ್ಲಿ ಗೊತ್ತಿರುವಂತದ್ದಿದೆ. ಬೇರೆ ಜನಗಳಿಗೆ ಬೈಯುವಂಥದ್ದು ಅಥವಾ ನಿಮಗೆ ಬರೋ ಕಷ್ಟಗಳಿಗೆ ಬೇರೆಯವರನ್ನ ಬ್ಲೇಮ್ ಮಾಡೋದಕ್ಕಿಂತ ನಿಮ್ಮ ಶಕ್ತಿ ಏನಿದೆ ಅದನ್ನ ನೋಡ್ಕೊಂಡು ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀರಾ. ಅಂಡ್ ನೀವು
ನೀವು ಏನು ಪರ್ಸನ್ ಇದ್ದೀರಲ್ಲ ಅವರು ಮಾರಲಿ ರೈಟ್ ಇದ್ದೀರಾ. ಮಾರಲಿ ರೈಟ್ ಅಂದ್ರೆ ಒಬ್ಬ ವ್ಯಕ್ತಿ ಸರಿಯಾದ ದಾರಿಲಿ ಯಾರು ನಡೀತಾರಲ್ವಾ ಅವರು ಮಾರಲಿ ರೈಟ್ ಪರ್ಸನ್ ಇರ್ತಾರೆ. ಪ್ರಾಪರ್ ಆಗಿರುವಂತ ಡೈರೆಕ್ಷನ್ ಚೂಸ್ ಮಾಡ್ಕೊಂಡಿದ್ದೀರಾ, ಮಾರಲಿ ರೈಟ್ ಆಗಿದ್ದೀರಾ. ಅಂಡ್ ಏನೇ ಕಷ್ಟಗಳು, ಏನೇ ಆಬ್ಸ್ಟಿಕಲ್ಸ್ ಅಥವಾ ಏನೇ ಬಂದ್ರು ಕೂಡ ಇದು ಒಂದು ಸಿಚುವೇಶನ್ ಅಷ್ಟೇ ಅಂತ ಗಣೇಶ ಬಪ್ಪ ಅವರು ನಿಮ್ಗೆ ಹೇಳ್ತಾ ಇದ್ದಾರೆ. ಈ ಒಂದು ಪೇಜ್ ಮುಗ್ದಾದ್ಮೇಲೆ ನಿಮಗೆ ಏನೇ ಬಂದ್ರು ಕೂಡ ಅದು ಡೆಫಿನೆಟ್ಲಿ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಅಂಡ್ ಕೆಲವೊಬ್ಬರಿಗೆ ರಿಲೇಶನ್ಶಿಪ್ ಸಲುವಾಗಿ ನೋಡ್ತಾ ಇದ್ರೆ ಇಲ್ಲಿ ಲೈಕ್ ಕೆಲವೊಂದು ವಿಷಯಗಳನ್ನ ಮರ್ತು ಕ್ಷಮೆ ಕೊಟ್ಟು ಓವರ್ಕಮ್ ಮಾಡ್ಬೇಕು ಅಂತ ಕೂಡ ಇಲ್ಲಿ ತೋರಿಸ್ತಾ ಇದೆ. ಅವ್ರೇನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅಂಡ್ ನಿಜವಾಗ್ಲೂ ಒಳ್ಳೆ ಪರ್ಸನ್ ಇದ್ರೆ ಲೈಕ್ ಸಂಭಾಳಿಸ್ಕೊಂಡು ಅಥವಾ ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ದ ವರ್ಡ್ ಬಂದಿದೆ. ವರ್ಡ್ ಬಂದು ಒಂದು ಕಾರ್ಮಿಕ್ ಕಾರ್ಡ್. ಪ್ರೆಸೆಂಟ್ಲಿ ನೀವು ಏನೇ ಗೋತ್ರು ಹೋಗ್ತಿದ್ರು ಇದು ನಿಮ್ಮ ಕರ್ಮದ ಅನುಸಾರವಾಗಿ ಹೋಗ್ತಿರೋವಂಥದ್ದು ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ನೀವು ಯಾವುದೋ ಒಂದು ಪೇಜ್ನ ಕಂಪ್ಲೀಷನ್ಗೆ ಬಂದಿದ್ದೀರಾ. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಪೇಜ್ನ ನೀವು ಕಂಪ್ಲೀಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ತೋರಿಸ್ತಾ ಇದೆ. ಯಾವುದೋ ಒಂದು ಸೈಕಲ್ ನಿಮ್ಮ ಲೈಫಲ್ಲಿ ಎಂಡ್ ಆಗುವಂಥದ್ದು ಕಾಣಿಸ್ತಾ ಇದೆ. ಇನ್ ಎ ವೆರಿ ಪಾಸಿಟಿವ್ ಮ್ಯಾನರ್ ಅಂತ ಹೇಳ್ತಾರಲ್ಲ, ತುಂಬ ಪಾಸಿಟಿವ್ ಆಗಿ ಅದು ಎಂಡ್ ಆಗೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಗುಡ್ ಕರ್ಮ ಅನ್ನೋದು ರಿಟರ್ನ್ ಆಗ್ತಿದೆ. ನೀವು ಗುಡ್ ಕರ್ಮ ಮಾಡಿದರೆ ಗುಡ್ ಕರ್ಮ ಅನ್ನೋದು ರಿಟರ್ನ್ ಆಗುತ್ತೆ. ಕೆಲವೊಬ್ಬರಿಗೆ ಬ್ಯಾಡ್ ಕರ್ಮಗಳು ಇನ್ ಕೇಸ್ ನಿಮ್ಮ ಲೈಫಲ್ಲಿ ನೀವು ಮಾಡಿದರೆ ಡೆಫಿನೆಟ್ಲಿ ಬ್ಯಾಡ್ ಕರ್ಮಗಳು ಕೆಲವೊಂದಷ್ಟು ಜನಕ್ಕೆ ರಿಟರ್ನ್ ಆಗುವಂಥದ್ದು ಆಗ್ತಾ ಇದೆ. ಇಟ್ ಈಸ್ ಮೋರ್ ಲೈಕ್ ನಿಮ್ಮ ಲೈಫಲ್ಲಿ ಸಕ್ಸಸ್ ಬರುವಂಥದ್ದು, ವಿಕ್ಟ್ರಿ ಬರುವಂಥದ್ದು, ನೀವು ಅಚೀವ್ಮೆಂಟ್ ಮಾಡುವಂಥದ್ದು, ಯಾವುದೋ ಒಂದು ವಿಷಯನ ಅಕಾಂಪ್ಲಿಷ್ಮೆಂಟ್ ಅಂದರೆ ಸಂಪೂರ್ಣ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಕಂಪ್ಲೀಟ್ ಆಗಿ ಒಂದು ವಿಕ್ಟ್ರಿ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ಇದು ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇರೋವಂಥ ಒಂದು ಜಯ. ಆ್ಯಂಡ್ ಇದು ಲೈಕ್ ಅದೇ ಗುಡ್ ಕರ್ಮ ಮಾಡಿದವರಿಗೆ ಗುಡ್ ಕರ್ಮ. ಇನ್ ಕೇಸ್ ನೀವೇನಾದರೂ ಬ್ಯಾಡ್ ಕರ್ಮಗಳನ್ನು ಮಾಡಿದರೆ ಕೆಲವೊಂದಷ್ಟು ಜನಕ್ಕೆ ಬ್ಯಾಡ್ ಕರ್ಮಗಳು ಕೂಡ ರಿಟರ್ನ್ ಆಗೋದು ಕಾಣಿಸ್ತಾ ಇದೆ. ಬಟ್ ಡೆಫಿನೆಟ್ಲಿ ನೀವು ಏನು ಅಂದ್ಕೊಂಡಿದ್ದೀರಾ ಅದು ಫುಲ್ಫಿಲ್ಮೆಂಟ್ ಆಗ್ತಾ ಇದೆ. ಈ ವರ್ಡ್ ಕಾರ್ಡ್ ಬಂದ್ಬಿಟ್ಟು ಸ್ಯಾಟ್ರನ್ ಅಂದರೆ ಶನಿ ರಾಶಿನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಮಗೆ ಶನಿ ಗ್ರಹ ಏನಿದೆ ಅಲ್ವಾ, ಸೊ ಅವ್ರು ಏನು ಮಾಡ್ತಾರೆ, ನಾವೇನಾದರೂ ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೇದನ್ನೇ ಕೊಡ್ತಾರೆ, ಒಳ್ಳೆಯ ಆಶೀರ್ವಾದ ಕೊಡ್ತಾರೆ. ಇನ್ ಕೇಸ್ ನಾವೇನಾದರೂ ಕೆಟ್ಟದನ್ನು ಮಾಡಿದರೆ ಡೆಫಿನೆಟ್ಲಿ ನಮಗೆ ಶಿಕ್ಷೆಗಳು ತಪ್ಪಿದ್ದಲ್ಲ ಅಥವಾ ಕರ್ಮಗಳು ಏನಿದೆ ಅದನ್ನು ನಾವು ಅನುಭವಿಸ್ಲೇಬೇಕಾಗತ್ತೆ. ಸೊ ಆ ಥರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಯಾವುದೋ ಒಂದು ಸೈಕಲ್ ಅಂತೂ ಎಂಡ್ ಆಗೋದಕ್ಕೆ ಬಂದಿದೆ. ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ಸಾರ್ಟ್ಸ್ ಬಂದಿದೆ. ಕಿಂಗ್ ಆಫ್ ಸಾರ್ಟ್ಸ್ ಬಂದು ಸೊ ಇಲ್ಲಿ ಒಂದು ಫಾದರ್ಲಿ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಮೇಜರ್ ಅರ್ಕಾನದ ಒಂದು ಕಾರ್ಡ್ ಕೂಡ ಆಗಿದೆ. ಇದು ಒಂದು ಲೈಕ್ ನೀವು ಎಷ್ಟು ಡಿಸಿಪ್ಲಿನ್ ಆಗಿದ್ದೀರಾ ಅಥವಾ ನಿಮ್ಮ ಎನರ್ಜಿ ಎಂಥದ್ದು ಅಂತ ಹೇಳಿ ತೋರಿಸೋದಕ್ಕೆ ಬಂದಿರುವಂಥ ಕಾರ್ಡ್ ಆಗಿದೆ. ಡೆಫಿನೆಟ್ಲಿ ನೀವೇನಾದರೂ ಒಂದು ಮನೆಯಲ್ಲಿ ಇದ್ದರೆ ನಿಮ್ಮ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿರುವಂಥದ್ದು, ತುಂಬ ಜಾಸ್ತಿ ನೀವು ಬ್ರೈನ್ನ ಯೂಸ್ ಮಾಡ್ತೀರಾ ಅಂತ ಅನಿಸುತ್ತೆ. ತುಂಬ ಐಡಿಯಾಸ್ಗಳು ನೀವು ಹೋಲ್ಡ್ ಮಾಡಿ ಇಟ್ಕೊಂಡಿರುವಂಥದ್ದು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನೀವೇ ಒಂದು ರಿಲೇಷನ್ಶಿಪ್ನ ಅಥವಾ ಏನೋ ಒಂದು ಫ್ಯಾಮಿಲಿ ಇದ್ದರೆ ಅದನ್ನು ನೀವೇ ಮುಂದೆ ನಿಂತ್ಕೊಂಡು ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತೀರಾ ಅಂತ ಅನಿಸುತ್ತೆ. ಯಾವಾಗಲೂ ನ್ಯಾಯದ ಪರವಾಗಿ ನಿಂತ್ಕೊಳ್ಳೋ ಅಂಥ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಒಂದು ಫಾದರ್ಲಿ ಎನರ್ಜಿ ಕಾಣಿಸ್ತಾ ಇದೆ. ನೀವು ಬಂದು ಲಾಜಿಕ್ ಆಗಿ ಥಿಂಕ್ ಮಾಡ್ತಿದ್ದೀರಾ, ವರ್ಕ್ ಮಾಡುವಾಗಲೂ ಲಾಜಿಕ್ ಆಗಿ ವರ್ಕ್ ಮಾಡ್ತಿದ್ದೀರಾ, ತುಂಬ ಐಡಿಯಾಸ್ಗಳು ನಿಮ್ಮ ಹತ್ರ ಇದೆ. ಕೆಲವೊಂದ್ಸರಿ ಮಾತ್ರ ನಿಮಗೆ ಇಂಪೇಷನ್ಸ್ ಆಗಿಬಿಡ್ತೀರಾ, ತಾಳ್ಮೆನ ಕಳ್ಕೊಳ್ಳೋದು ಇಲ್ಲಿ ಕಾಣಿಸ್ತಾ ಇದೆ. ಆದರೆ ಜನಗಳನ್ನ ನಿರ್ಧಾರ ಮಾಡುವಾಗ ಒಳ್ಳೆ ಜನಗಳು ಯಾರು ಮತ್ತು ಕೆಟ್ಟ ಜನಗಳು ಯಾರು ಅಂತ ಹೇಳಿ ಒಂದಷ್ಟು ಮೋಸ ಮಾಡೋ ಜನಗಳು ಯಾರೆಲ್ಲ ಇರ್ತಾರೆ ಅವ್ರನ್ನ ಬೇಗ ಬೇಗ ಜಡ್ಜ್ ಮಾಡ್ತೀರಾ. ಅದು ನಿಮ್ಮ ಒಂದು ಒಳ್ಳೆಯ ಜಡ್ಜಿಂಗ್ ಕೆಪಾಸಿಟಿ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಸೊ ಆ ಥರ ಒಂದು ಜಡ್ಜಿಂಗ್ ಚೆನ್ನಾಗಿದೆ ನಿಮ್ಮದು. ನೋಡೋದಕ್ಕೂ ತುಂಬ ಸುಂದರವಾಗಿರ್ಬೋದು ನೀವು. ಆ್ಯಂಡ್ ನಿಮಗೆ ಲೈಕ್ ಒಂದು ಸೋಲ್ಜರ್ ಎನರ್ಜಿ ಅಂತ ಹೇಳ್ತಾರೆ ಗೊತ್ತಾ, ಒಂದು 100 ಜನದ ಮಧ್ಯ ನಿಲ್ಲಿಸಿದ್ರು ಕೂಡ ನೀವೇ ಹೈಲೈಟಾಗಿ ಕಾಣಿಸ್ತೀರಂತಲ್ಲ, ಆ ಥರ ಒಂದು ಎನರ್ಜಿ ಇರುವಂಥ ಒಂದು ಪರ್ಸ್ನಾಲಿಟಿ ನಿಮ್ಮದು. ಕೆಲವೊಬ್ರು ಇಲ್ಲಿ ಒಂಥರ ಲೀಡರ್ಶಿಪ್ ಇರುವಂಥ ಒಂದು ಪರ್ಸ್ನಾಲಿಟಿ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಯಾವುದೆಲ್ಲ ಡಿಸಿಷನ್ ಮೇಕ್ ಮಾಡ್ತೀರಾ ಆವಾಗ ತುಂಬ ಚೆನ್ನಾಗಿ ಡಿಸಿಷನ್ನ ನೀವು ಮೇಕ್ ಮಾಡುವಂಥದ್ದು
ಕಾಣಿಸ್ತಾ ಇದೆ. ತುಂಬಾನೇ ಜಾಸ್ತಿ ಫೋಕಸ್ಡ್ ಆಗಿ ವರ್ಕ್ ಮಾಡ್ತೀರಾ, ಲಾಜಿಕಲಿ ಥಿಂಕ್ ಮಾಡ್ತೀರಾ. ಕೆಲವೊಂದ್ಸರಿ ನೀವು ಹಾರ್ಟ್ ಇಂದ ಕೂಡ ಥಿಂಕ್ ಮಾಡುವಂಥದ್ದು, ಬಟ್ ಯಾವಾಗಲೂ ಡಿಸಿಷನ್ ಮೇಕ್ ಮಾಡುವಾಗ ಬ್ರೈನ್ ಯೂಸ್ ಮಾಡ್ತೀರಾ ಅಂತ ಹೇಳಿ ಕಾಣಿಸ್ತಾ ಇದೆ. ತುಂಬಾ ಕ್ಲಿಯರ್ ಆಗಿ ಕ್ಲಾರಿಟಿಯಿಂದ ಡಿಸಿಷನ್ ತಗೊಳ್ತೀರಾ. ಅಂಡ್ ಆಲ್ಸೋ ಇಲ್ಲಿ ರಿಲೇಶನ್ಶಿಪ್ ಅಂತ ಬಂದಾಗ ಕೆಲವೊಂದು ನೆಗೆಟಿವಿಟಿನ ನೀವು ಕಟ್ ಮಾಡುವಂಥದ್ದು, ಕೆಲವೊಂದು ನೆಗೆಟಿವ್ ರಿಲೇಶನ್ಶಿಪ್, ನೆಗೆಟಿವ್ ಪರ್ಸನ್ಸ್ನ ಕಟ್ ಮಾಡಿ ದೂರ ಇಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ತುಂಬ ಕ್ಲಾರಿಟಿಯಿಂದ ಯೋಚನೆ ಮಾಡಿ ಇನ್ನು ಮುಂದೆ ಡಿಸಿಷನ್ನ ಮೇಕ್ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ನೀವು ತುಂಬಾ ಪ್ಯಾಷನೇಟ್ ಆಗಿದ್ದೀರಾ, ತುಂಬ ಪವರ್ಫುಲ್ ಆಗಿ ಇರ್ತೀರಾ, ಇನ್ನು ಮುಂದೆ ತುಂಬ ಪರ್ಪಸ್ ಆಗಿ ಇರ್ತೀರಾ. ನೀವೇನು ಲೈಕ್ ನಾವು ಭೂಮಿಗೆ ಯಾಕೆ ಬಂದಿದ್ದೀವಿ ಅನ್ನೋ ಪರ್ಪಸ್ ಕೂಡ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ. ತುಂಬ ಕ್ಲಿಯರ್ ಆಗಿ ಇದೆ, ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಿದೆ. ನೀವೇನಾದರೂ ಡಿಸಿಷನ್ ತಗೊಳ್ಬೇಕಂದ್ರೆ ನಿಮ್ಮ ಒಂದು ಇಂಟ್ಯೂಷನ್ಸ್ ಏನಿರುತ್ತಲ್ಲ ಒಳ ಮನಸ್ಸಿಗೆ ಕೇಳಬೇಕು. ಸೊ ಅದಾದ್ಮೇಲೆ ನೀವು ಡಿಸಿಷನ್ ತಗೊಳ್ಳೋದಕ್ಕೆ ಇಲ್ಲಿ ಗಣಪತಿ ಬಪ್ಪ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಎನರ್ಜಿ. ಇನ್ನು ಮುಂದೆ ನೀವು ನೆಗೆಟಿವ್ ಜನಗಳನ್ನ ದೂರ ಇಡುವಂಥದ್ದು, ನೆಗೆಟಿವ್ ವಿಷಯಗಳಿಂದ ದೂರ ಇರುವಂಥದ್ದು ಕೂಡ ಮಾಡ್ತೀರಾ. ಎಕ್ಸ್ಪೆಷಲಿ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಡಿಸಿಪ್ಲಿನ್ ಆಗಿ, ತುಂಬಾನೇ ಜಾಸ್ತಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳೋ ಅಂಥದ್ದು ಕೂಡ ಆಗುತ್ತೆ. ಇಲ್ಲಿ ಓವರ್ ಆಲ್ ನಿಮ್ಮ ಎನರ್ಜಿ ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಗಣಪತಿ ಬಪ್ಪ ಹೇಳ್ತಾ ಇದ್ದಾರೆ. ತುಂಬಾನೇ ಜಾಸ್ತಿ ಕಾರ್ಡ್ಸ್ಗಳು ಬಂದಿದೆ, ಒಂದು ಕಾರ್ಮಿಕ್ ಕಾರ್ಡ್ ಕೂಡ ಬಂದಿದೆ. ಆ್ಯಂಡ್ ನೀವೇನು ಮಾಡ್ತೀರಾ, ಅದಕ್ಕೆ ನೀವೇನು ಮಾಡಿದ್ರಿ ಅದಕ್ಕೆ ತಕ್ಕ ಪ್ರತಿಫಲ ಕೂಡ ಸಿಗತ್ತೆ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ಕೂಡ ನಿಮಗೆ ಗಣೇಶ ಬಪ್ಪಯಿಂದ ಬಂದಿದೆ. ಹೋಪ್ಫುಲಿ ನಿಮ್ಮ ಈ ಗಣೇಶ ಚತುರ್ಥಿ ತುಂಬಾನೇ ಬ್ಯೂಟಿಫುಲ್ ಆಗಿ ಆಚರಣೆ ಆಯ್ತು ಅಂತ ಅನ್ಕೊಂಡು ಇವತ್ತಿನ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ರೆಸಿನೇಟ್ ಆಯಿತು ಅವರು ಯಾವುದೆಲ್ಲ ಗುಡ್ ಕಾರ್ಡ್ಸ್ ಬಂದಿದೆ ಅದನ್ನ ಕ್ಲೈಮ್ ಮಾಡ್ಕೊಳ್ಳಿ. ಗಣೇಶ ಬಪ್ಪ ನಿಮಗೂ, ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ಮ ಸುತ್ತಮುತ್ತ ಇರುವಂಥ ಎಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಅಂದ್ಕೊಂಡು ಇವತ್ತಿನ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ನ ಮೆನ್ಷನ್ ಮಾಡಿದ್ದೀನಿ. ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ನ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಓಕೆನಾ? ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಈ ಒಂದು ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಡೆಫಿನೆಟ್ಲಿ ನಿಮ್ಮ ಶತ್ರುಗಳಿಗೆ ನಿಮ್ಮ ಮೇಲೆ ಕಣ್ಣಿದೆ, ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ, ನಿಮ್ಮ ಜೀವನದಲ್ಲಿ ಏನಾಗ್ತಿದೆ ಅದನ್ನೆಲ್ಲ ತಿಳ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸೊ ಬಿ ವೆರಿ ವೆರಿ ಕೇರ್ಫುಲ್ ಅಂಡ್ ನಿಮ್ಮನ್ನ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ, ಓಕೆನಾ? ಅಂಡ್ ನಿಮ್ಮ ಮನೆಯಲ್ಲಿ ಮಕ್ಕಳು, ನಿಮ್ಮ ಮನೆಯವರು, ಪ್ರೀತಿ ಪಾತ್ರ ಅವರಿದ್ರೆ ಅವ್ರನ್ನು ಕೂಡ ಪ್ರೊಟೆಕ್ಟ್ ಮಾಡ್ತಾ ಇರಿ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ರೆಸನೇಟ್ ಆಯ್ತು ಅಂತ ಅನ್ಕೊಂಡು ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ನಂಬರ್ ಇರುತ್ತೆ. ದಯವಿಟ್ಟು ನಿಮಗೆ ಯಾವ್ದಾದ್ರು ಕ್ವಶನ್ಗಳಿದ್ರೆ ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ರೀಡಿಂಗ್ಸ್ ನ ತಗೊಳ್ಬಹುದು. ಮತ್ತೆ ಮುಂದಿನ ಒಂದು ಟಾಪಿಕ್ ಅಲ್ಲಿ ಭೇಟಿ ಹೋಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದೀರಾ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.